ಹಾಯ್ ನಮಸ್ಕಾರ. ನಾನು ಕುಸುಮ. ವೆಲ್ಕಮ್ ಟು ಫ್ಯಾಸಿನೇಟ್ ಗಾರ್ಡನರ್. ನಮ್ಮ ಟೆರೆಸ್ ಗಾರ್ಡನಲ್ಲಿ ಸಬ್ಬಕ್ಕಿ ಸೊಪ್ಪಿನ ಬೀಜಗಳಿಂದ ಸಬ್ಬಕ್ಕಿ ಸೊಪ್ಪನ್ನ ಪಾಟಲ್ಲಿ ಹೆಂಗೆ ಬೆಳೆಸಬೇಕು ಅಂತ, ಮತ್ತು ಗಿಡಗಳ ಕಂಪ್ಲೀಟ್ ಕೇರ್ ಮತ್ತು ಸಬ್ಬಕ್ಕಿ ಸೊಪ್ಪಿನ ಹಾರ್ವೆಸ್ಟ್ ನೀವು ಈ ವಿಡಿಯೋದ್ರಲ್ಲಿ ನೋಡ್ಬೋದು. ಇದರಲ್ಲಿ ನಾನು 60% ಟೆರೆಸ್ ಗಾರ್ಡನ್ ಮಣ್ಣನ್ನು ಯೂಸ್ ಮಾಡಿದ್ದೀನಿ, 40% ಹಸುಗಳ ಗೊಬ್ಬರನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಫುಲ್ಲು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನು 3 ದಿವಸ ಆಗಿದೆ. ಡೈಲಿ ಸ್ವಲ್ಪ ನೀರು ಹಾಕ್ತಾಯಿದ್ದೆ. ಹಸುಗಳ ಗೊಬ್ಬರ ಅದು ಸಾರಾಂಶ ಎಲ್ಲ ಬಿಟ್ಕೊಂಡು ಈ ಮಣ್ಣಲ್ಲಿ ಚೆನ್ನಾಗೇ ಮಿಕ್ಸ್ ಆಗಲಿ ಅಂತ ನಾನು 3 ದಿವಸ ಮುಂಚೆನೇ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನಿಮ್ಮ ಟೆರೆಸ್ ಗಾರ್ಡನಲ್ಲಿ ನೀವು ಹಸುಗಳ ಗೊಬ್ಬರನ ಯೂಸ್ ಮಾಡಬೇಕು ಅಂದರೆ ಹಸುಗಳು ಇರೋ ಅಂಥ ಮನೆಗಳಲ್ಲಿ ಡೈರೆಕ್ಟಾಗೇ ಹೋಗಿ ಹಸುಗಳ ಗೊಬ್ಬರನ ಪರ್ಚೇಸ್ ಮಾಡಿ, ಅದರಿಂದ ಅವ್ರಿಗೂ ಬೆನಿಫಿಟ್ ಇರುತ್ತೆ, ನಮಗೂ ಒಳ್ಳೆ ಕ್ವಾಲಿಟಿ ಹಸುಗಳ ಗೊಬ್ಬರ ಸಿಕ್ಕುತ್ತೆ. ಇಲ್ಲಿ ನೀವು ನೋಡ್ಬೋದು, ಇದು ಬಂದ್ಬಿಟ್ಟು ಸಬ್ಬಕ್ಕಿ ಸೊಪ್ಪಿನ ಬೀಜಗಳು. ನೋಡೋದಕ್ಕೆ ಸೇಮು ಜೀರಿಗೆ ಮತ್ತು ಸೋಂಪು ಥರನೇ ಇರುತ್ತೆ. ನಾವು ಆನ್ಲೈನಲ್ಲಿ ಇದನ್ನು ಈಸಿಯಾಗಿ ಪರ್ಚೇಸ್ ಮಾಡ್ಕೊಬೋದು. ನಾನು ಅಷ್ಟೇ ಫಸ್ಟು ಆನ್ಲೈನಲ್ಲಿ ಪರ್ಚೇಸ್ ಮಾಡಿಕೊಂಡೆ ಈ ಬೀಜಗಳನ್ನ. ಮತ್ತು ಆಮೇಲೆ ನಮ್ಮ ಟೆರೆಸ್ ಗಾರ್ಡನಲ್ಲೇ ಗಿಡಗಳಿಂದ ಕಲೆಕ್ಟ್ ಮಾಡಿಕೊಂಡು ಬೆಳೆಸ್ಕೊಂಡು ಬರ್ತಾಯಿದ್ದೀನಿ. ಸಬ್ಬಕ್ಕಿ ಗಿಡಗಳನ್ನ ನಾವು ಒಂದು ಸತಿ ಬೆಳೆಸ್ಕೊಂಡ್ರೆ ಸಾಕು, ಅದರಿಂದ ನಾವು ಬೀಜಗಳನ್ನ ಈಸಿಯಾಗಿ ಕಲೆಕ್ಟ್ ಮಾಡ್ಕೊಬೋದು. ಇಲ್ಲಿ ನಾನು ಸಬ್ಬಕ್ಕಿ ಬೀಜಗಳನ್ನ ಏನು ಲೈನಾಗಿ ಏನೂ ಹಾಕ್ಕೊತಾ ಇಲ್ಲ, ನಾನು ಜಸ್ಟು ರೌಂಡಾಗೆ ಎಲ್ಲ ಕಡೆನೂ ಬೀಜಗಳು ಹಾಕ್ಕೊತಾ ಇದ್ದೀನಿ. ನೀವು ಬೇಕಂದರೆ ಲೈನಲ್ಲೂ ಹಾಕ್ಕೊಬೋದು. ನಾನು ಇಲ್ಲಿ ಪಾಟಲ್ಲಿ ಇರೋ ಚಿಕ್ಕ ಜಾಗದಲ್ಲಿ ಎಲ್ಲ ಕಡೆನೂ ಬೀಜಗಳು ಬಿದ್ದರೆ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ ಅಂತ ಹಾಕ್ಕೊತಾ ಇದ್ದೀನಿ. ಸಬ್ಬಕ್ಕಿ ಬೀಜಗಳ ಮೇಲೆ ತೆಳ್ಳಗೆ ಮಣ್ಣು ಹಾಕ್ಕೊತಾ ಇದ್ದೀನಿ. ನಾವು ಯಾವಾಗೂ ಬೀಜಗಳು ಹಾಕಿದ್ಮೇಲೆ ಮಣ್ಣನ್ನು ತೆಳ್ಳಗೆ ಹಾಕಬೇಕು, ಇಲ್ಲ ಅಂದರೆ ನಾವು ಜಾಸ್ತಿ ಮಣ್ಣು ಹಾಕಿದ್ರೆ ಬೀಜಗಳ ಮೊಳಕೆಗಳು ಆಗಿ ಬೆಳೆಯೋಕ್ಕಾಗಲ್ಲ. ಅದರಿಂದ ಸ್ವಲ್ಪ ಬೀಜಗಳ ಮೇಲೆ ತೆಳ್ಳಗೆ ಮಣ್ಣು ಹಾಕಬೇಕು. ಇವಾಗೆ ನೀರು ಹಾಕ್ಕೊತಾ ಇದ್ದೀನಿ. ನೀರು ಯಾವಾಗೂ ಸ್ವಲ್ಪ ನಿಧಾನಕ್ಕೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೀಜಗಳೆಲ್ಲ ಒಂದೇ ಸೈಡ್ ಹೋಗ್ಬಿಡುತ್ತೆ. ಇಲ್ಲಿ ನೀವು ನೋಡ್ಬೋದು, ನಾನು ನೀಟಾಗೆ ನೀರು ಹಾಕ್ಕೊಂಡಿದ್ದೀನಿ. ಫಸ್ಟ್ ಡೇ ಆಗಿರೋದ್ರಿಂದ ನಾನು ಓವರ್ ವಾಟರಿಂಗ್ ಮಾಡಿದ್ದೀನಿ. ನೆಕ್ಸ್ಟ್ ಡೇಯಿಂದ ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಮಾತ್ರನೇ ಹಾಕ್ಕೊತೀನಿ. ಇಲ್ಲಿ ನೀವು ನೋಡ್ಬೋದು, ಸಬ್ಬಕ್ಕಿ ಬೀಜಗಳು ಬೆಳೆಯೋಕ್ಕೆ ಶುರುವಾಗಿದೆ. ಇಲ್ಲಿ ನೀವು ನೋಡ್ತಾ ಇರೋದು ಮೀಡಿಯಮ್ ಸೈಜ್ ಸಿಮೆಂಟ್ ಪಾಟು. ಈ ಸತಿ ನಾನು ಕಿಚನ್ ವೇಸ್ಟ್ ಕಂಪೋಸ್ಟಿಂಗ್ ಮಾಡ್ಕೊಂಡಿಲ್ಲ. ಟೆರೆಸ್ ಗಾರ್ಡನಲ್ಲಿ ಗಿಡಗಳು ಜಾಸ್ತಿ ಆಗ್ತಾಯಿದ್ರೆ ನಮ್ಮನೆ ಕಸ ಸಾಲ್ದಿರ ಬರ್ತಾ ಇದೆ. ಅದರಿಂದ ನಾನು ಮೇನ್ ಇವಾಗ ಜಾಸ್ತಿ ತಿಂಗಳುಗಳು ಬೆಳೆಯೋಂಥ ಗಿಡಗಳಿಗೆ ನಾನು ಕಿಚನ್ ವೇಸ್ಟ್ ಕಂಪೋಸ್ಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಸೊಪ್ಪುಗಳಿಗೆಲ್ಲನೂ ನಾನು ಹಸುಗಳ ಗೊಬ್ಬರ ಯೂಸ್ ಮಾಡ್ಕೊತಾ ಇದ್ದೀನಿ. ಇವಾಗೆ ಅಡಿಷ್ನಲ್ ಆಗಿ ನನ್ನ ಟೆರೆಸ್ ಗಾರ್ಡನಲ್ಲಿ ಹಸುಗಳ ಗೊಬ್ಬರ ಕೂಡ ಆ್ಯಡ್ ಮಾಡಿಕೊಂಡು ಇದನ್ನು ಯೂಸ್ ಮಾಡ್ಕೊಂಡು ಗಿಡಗಳನ್ನ ಬೆಳೆಸೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮೊದಲು ಬರೀ ಕಿಚನ್ ವೇಸ್ಟಲ್ಲಿ ಮಾತ್ರ ನಾನು ಗಿಡಗಳನ್ನ ಬೆಳೆಸ್ತಾ ಇದ್ದೆ. ಇವಾಗ ಅದು ಸಾಲ್ದಿರ ಬರ್ತಾ ಇದೆ. ಅದರಿಂದ ಸ್ವಲ್ಪ ಟೈಮ್ ಟೇಕಿಂಗ್ ಆಗಿ ಪಾಟ್ಗಳೆಲ್ಲ ಖಾಲಿಯಾಗಿರೋ ಬದಲು ಹಿಂಗೆ ನಾವು ಹಸುಗಳ ಗೊಬ್ಬರ ಯೂಸ್ ಮಾಡ್ಕೊಬೋದು. ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಹಸುಗಳ ಗೊಬ್ಬರ ಯೂಸ್ ಮಾಡೋದ್ರಿಂದ ಎರೆಹುಳಗಳು ಜಾಸ್ತಿ ಆಗುತ್ತೆ. ಎರೆಹುಳಗಳು ಜಾಸ್ತಿ ಆದಷ್ಟು ಮಣ್ಣಲ್ಲಿ ಸೂಕ್ಷ್ಮ ಜೀವಿಗಳು ಜಾಸ್ತಿ ಆಗುತ್ತೆ. ಅದರಿಂದ ಗಿಡಗಳಿಗೆ ತುಂಬಾ ಬೆನಿಫಿಟ್ ಇರೋದ್ರಿಂದ ನಾವು ಹಸುಗಳ ಗೊಬ್ಬರ ಕೂಡ ಟೆರೆಸ್ ಗಾರ್ಡನಲ್ಲಿ ಆ್ಯಡ್ ಮಾಡ್ಕೊಬೋದು. ಸಬ್ಬಕ್ಕಿ ಸೊಪ್ಪನ್ನ ಇವಾಗ ನಾನು ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಇದಕ್ಕೇನು ಪರ್ಟಿಕ್ಯುಲರ್ ಡೇ ಅಂತ ಹಾರ್ವೆಸ್ಟ್ ಮಾಡೋದಕ್ಕಂತ ಏನೂ ಇಲ್ಲ. ನಮ್ಗೆ ಯಾವಾಗ ಯೂಸ್ ಮಾಡಬೇಕು ಅನಿಸುತ್ತೋ ಆವಾಗ ನಾವು ಅದನ್ನು ಕಟ್ ಮಾಡಿ ತಗೊಳೋದೆ. ಇದನ್ನು ನಾವು ರೂಟ್ಸಿಂದ ಎಳೆದು ಏನೂ ತೆಗಿಯೋದು ಬೇಕಾಗಿಲ್ಲ. ಜಸ್ಟು ನಾವು ಮೇಲೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಬೋದು, ಮತ್ತು ಅದು ಬೆಳೆಯೋಕ್ಕೆ ಶುರುವಾಗುತ್ತೆ. ಅದರಿಂದ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ನಾನು ಯಾವುದೇ ಥರ ರೂಟ್ಸ್ನ ಎಳಿತಾ ಇಲ್ಲ, ಹಂಗೆ ಕಟ್ ಮಾಡ್ಕೊತಾ ಇದ್ದೀನಿ. ಈ ಸಬ್ಬಕ್ಕಿ ಸೊಪ್ಪನ್ನ ಹಾರ್ವೆಸ್ಟ್ ಮಾಡ್ತಾಯಿದ್ರೆ ತುಂಬಾ ಫ್ರೆಶ್ ಆಗಿರೋ ಸಬ್ಬಕ್ಕಿ ಸೊಪ್ಪಿನ ಸ್ಮೆಲ್ ಬರ್ತಾ ಇದೆ, ತುಂಬಾ ಚೆನ್ನಾಗಿದೆ. ಸಬ್ಬಕ್ಕಿ ಸೊಪ್ಪಿನ ಗಿಡಗಳಿಗೆ ಡೈರೆಕ್ಟಾಗಿ 6ರಿಂದ 8 ಅವರ್ ಬಿಸಿಲು ಬೇಕಾಗುತ್ತೆ. ಒಂದು 5 ಅವರ್ ಬಿಸಿಲು ಬಿದ್ರೂ ಸಬ್ಬಕ್ಕಿ ಸೊಪ್ಪಿನ ಗಿಡ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಸಬ್ಬಕ್ಕಿ ಸೊಪ್ಪಿನ ಗಿಡಗಳಿಗೆ ನೀರು ಹಾಕೋ ಟೈಮಲ್ಲಿ ಗಿಡದಲ್ಲಿ ನೀರು ನಿಲ್ಲಬಾರ್ದು, ಯಾವಾಗೂ ಡ್ರೈನೇಜ್ ಹೋಲಿಂದ ಫ್ಲೋ ಆಗಿಬಿಡ್ಬೇಕು. ನೀರೇನಾನ ಗಿಡಗಳಲ್ಲಿ ನಿಲ್ಲಕ್ಕೆ ಶುರುವಾಯಿತು ಅಂದರೆ ಸಬ್ಬಕ್ಕಿ ಸೊಪ್ಪಿನ ಬೇರೆಲ್ಲ ಕೊಳೆಯೋಕ್ಕೆ ಶುರುವಾಗ್ಬಿಡುತ್ತೆ. ತುಂಬಾ ಬೇಗ ಗಿಡ ಸತ್ತೋಗ್ಬಿಡುತ್ತೆ. ಅದರಿಂದ ನೀರು ನೋಡ್ಕೊಂಡು ಹಾಕಿ.
ಇಲ್ಲಿ ನೀವು ನೋಡ್ಬೋದು ನಾನು ಸಬ್ಬಕ್ಕಿ ಸೊಪ್ಪನ್ನೆಲ್ಲ ಕಟ್ ಮಾಡಿ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ 1 ಇಡಿಯಷ್ಟು ನಾನು ಹಸುಗಳ ಗೊಬ್ಬರನ ಹಾಕ್ತೀನಿ. ಯಾವಾಗೂ ನಾವು ಒಂದು ಸತಿ ಹಾರ್ವೆಸ್ಟ್ ತಗೊಂಡ್ಮೇಲೆ ಸ್ವಲ್ಪ ಗೊಬ್ಬರನ ಹಾಕೋದ್ರಿಂದ ಮತ್ತೆ ಅದು ಬೆಳೆಯೋಕ್ಕೆ ಶುರುವಾಗುತ್ತೆ. ಇನ್ನೊಂದು ಸತಿ ಹಾರ್ವೆಸ್ಟ್ ಹಂಗೆ ರಿಪೀಟ್ ಮಾಡ್ಕೊಂಡು ಹೋಗ್ಬೋದು. ಇಂಥ ಟೆರೆಸ್ ಗಾರ್ಡನಿಂಗ್ ವಿಡಿಯೋಸ್ಗೋಸ್ಕರ ಫ್ಯಾಸಿನೇಟ್ ಗಾರ್ಡನರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಯಾವಾಗಲೇ ವಿಡಿಯೋಸ್ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಯಾವುದೇ ಥರ ವಿಡಿಯೋಸ್ ಮಿಸ್ ಆಗಲ್ಲ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.